ನಮಸ್ಕಾರ. ನಮಸ್ಕಾರ. ಮೌಲಾ ಸಾಬ್ ಅಬ್ದುಲ್ ಸಾಬ್ ಬೆಂಡಿಗಿರಿ ಅವರೇ, ಹೌದು. ಗೌಡಗಿರಿ ಗ್ರಾಮ ಪಂಚಾಯಿತಿ ಪ್ರಭಾರರಾಗಿ ಮತ್ತು ಚಾಕ್ಲಬಿ ಗ್ರಾಮ ಪಂಚಾಯಿತಿ ಚಾರ್ಜ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಆರ್ ಡಿ ಪಿ ಡಿಪಾರ್ಟ್ಮೆಂಟಿಗೆ ಜಾಯ್ನ್ ಆಗಿದ್ದು ಎಷ್ಟು ವರ್ಷ ಸರ್ ನೀವು? ನಾವು 21 ವರ್ಷ ಆದರು. 2005ರಿಂದ ಕಾರ್ಯದರ್ಶಿ ಅಂತ ಕಾರ್ಯನಿರ್ವಹಿಸುತ್ತಾ ಮುಂದೆ ಬಡ್ತಿ ಹೊಂದುತ್ತಾ ಈಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಸರಿ, ಫಸ್ಟಿಗೆ ಬಂದಿದ್ದು ಯಾವ ಪಂಚಾಯತಿಗೆ ತಾವು ಕಾರ್ಯದರ್ಶಿಯಾಗಿ ಜಾಯ್ನ್ ಆದರೆ? ಹರ್ಲಾಪುರ ಗ್ರಾಮ ಪಂಚಾಯತಿ ಅಂದರೆ ಇದೇ ತಾಲೂಕು. ಹರ್ಲಾಪುರದಲ್ಲಿ ತಾವು ಜಾಯ್ನಿಂಗ್ ಆದ್ರೆ. ಹರ್ಲಾಪುರದಿಂದ ಎಷ್ಟು ವರ್ಷ ತಾವು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರಿ? ಹರ್ಲಾಪುರ 6 ವರ್ಷ ಕೆಲಸ ಮಾಡಿ. ಹರ್ಲಾಪುರದಾಗ ಅಲ್ಲಿಂದ ಯಾವ ಪಂಚಾಯತಿಗೆ ಬಂದ್ರಿ? ಹಿರೇಹರಕುಣಿ ಬಂದ್ರಿ ಮತ್ತು ಅಲ್ಲಿ ಕಾರ್ಯದರ್ಶಿಯಾಗಿ ಬಂದ್ರಿ? ಹಾಂ, ಕಾರ್ಯದರ್ಶಿಯಾಗಿ ಬಂದ್ವಿ. ಮುಂದೆ ಈ PDO ಪೋಸ್ಟ್ ಕ್ರಿಯೇಟ್ ಆದವ್ರಿ. ಪೋಸ್ಟ್ ಕ್ರಿಯೇಟ್ ಆದ ಬಳಿಕ PDO ಚಾರ್ಜ್ ವಹಿಸ್ಕೊಂಡಿವ್ರಿ. ಇನ್ಚಾರ್ಜನ್ನು ತಮಗೆ ಅಂದರೆ ಕಾರ್ಯದರ್ಶಿಯಾಗಿ ನಿಮಗೆ ಪ್ರಭಾರ ಆಗಿ ನೇಮಕ ಮಾಡಿದ್ರು. ಯಾವ್ಯಾವ ಪಂಚಾಯತಿಗೆ ನೇಮಕ ಮಾಡಿದ್ರು ಪ್ರಭಾರ ಆಗಿ? ಹಿರೇಹರಕೋಣಿ, ಸೌಸಿ, ಎರೆಬುದ್ಯಾಳ, ಹಿರೇಗುಂಜಾಳ, ಇವೆಲ್ಲ ಪಂಚಾಯತಿಯಲ್ಲಿ ಅಭಿವೃದ್ಧಿ ಯಾವ್ಯಾವ ರೀತಿ ಕೆಲಸ ಮಾಡಿದ್ರಿ ಸರ್ ನೀವು? ನಾವು ಈಗ ಕ್ರಯೋಜನೆ ಪ್ರಕಾರ ಕಾಮಗಾರಿ ಹಾಕ್ಕೊಂಡ ಪ್ರಕಾರ ಎಲ್ಲ ಕೆಲಸನೂ ಮಾಡೇವಿ. ಓಕೆ. ಇಲ್ಲಿವರೆಗೆ ಇದು ಎಷ್ಟನೇ ಪಂಚಾಯತಿ ಸರ್ ನಿಮಗೆ? 12ನೇ ಪಂಚಾಯತಿ. 12ನೇ ಪಂಚಾಯತಿ. 12 ಪಂಚಾಯತಿಯಲ್ಲಿ ತಾವು ಈ ಕೆಲಸ ಏನು ಮಾಡ್ತಾ ಇದ್ರಿ? ಯಾವ ರೀತಿ ಅಭಿವೃದ್ಧಿಗೆ ಮುಖ ತೊಗೊಂಡು ಹೋಗ್ತಾ ಇದ್ರಿ ಈ ಪಂಚಾಯತಿಗೆ ಬಂದಮೇಲೆ, ಚಾಕ್ಲಬಿ ಪಂಚಾಯತಿಗೆ ಬಂದಮೇಲೆ? ಯಾಕಂದರೆ ಇನ್ನೂ ಈ ಕುಂದಗೋಳ ತಾಲೂಕಿನಲ್ಲಿ 2 ಪಂಚಾಯತಿಯಿಂದ 3 ಪಂಚಾಯತಿಗೆ ಆಡಳಿತ ಇದೆ. ಇನ್ನು ಉಳಿದಂಥ ಉಳುಕಿ ಪಂಚಾಯತಿಗೆ ಆಡಳಿತ ಮುಕ್ತಾಯವಾಗಿದೆ. ಈ 2 ಈಗ ನಿಮ್ಮದೊಂದು ಪಂಚಾಯತಿ ಇನ್ನೂ 2 ವರ್ಷ ಆಡಳಿತ ಇದೆ. 2 ವರ್ಷದಲ್ಲಿ ಈಗ ನೀವು ಬಂದು ಒಂದು ಹತ್ತಿರ ಒಂದು 7-8 ತಿಂಗಳಾಯಿತು. 5 ತಿಂಗಳಾಯಿತು. 5 ತಿಂಗಳಲ್ಲಿ ಯಾವ ರೀತಿ ಅಭಿವೃದ್ಧಿಗೆ ಪಾತ್ರ ವಹಿಸ್ತಾ ಇದ್ದೀರಿ? ನಾವು ಕುಡಿಯೋ ನೀರು, ಬೀದಿ ದೀಪ, ರಸ್ತೆ ಇವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗ ಇನ್ನುಳಿದ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಮಗೆ ಸ್ವಲ್ಪ ಅನುದಾನದ ಕೊರತೆ ಇರೋದರಿಂದ ಅನುದಾನ ಬಂದ ತಕ್ಷಣ ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭ ಮಾಡ್ತೀವಿ. ಸರಿ ಸರ್, ಓಕೆ. ಈ 2 ಪಂಚಾಯತಿಗೆ ಬರೋಕ್ಕಿಂತ ಮುಂಚೆ ಹಿಂದ್ಗಡೆ ಯಾವ ಪಂಚಾಯತಿ ಒಳಗಿದ್ರಿ ನೀವು? ಮತ್ತಿಗಿಟ್ಟಿ ಪಂಚಾಯತಿಗೆ. ಮತ್ತಿಗಿಟ್ಟಿ ಪಂಚಾಯತಿದಾಗ ಅಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? ಅಲ್ಲಿ 9 ತಿಂಗಳು. 9 ತಿಂಗಳು ಮಾಡಿದ್ರಿ. ಹೆಚ್ಚಿಗೆ ಕೆಲಸ ಎಲ್ಲಿ ಮಾಡಿದ್ರಿ ನೀವು? ಹೆಚ್ಚಿಗೆ ನಾವು ಕೆಲಸ ಮಾಡಿದ್ದು ಹಿರೇಹರಕೋಣಿ ಸರ್. ಹೆಚ್ಚಿಗೆ ಕೆಲಸ ಮಾಡಿದ್ದು ಎಷ್ಟು ವರ್ಷ ಮಾಡಿರಲ್ಲೇ? ಸುಮಾರು ಅಂದ್ರೆ ಕಂಟಿನ್ಯೂ ಇಲ್ರಿ. 2 ವರ್ಷ, ಮತ್ತೊಂದು ವರ್ಷ ಗ್ಯಾಪು, ಮತ್ತೊಂದು 2 ವರ್ಷ ಮತ್ತೆ ಗ್ಯಾಪು. ಹಾಗಾದರೆ ನಿಮ್ಮ ಸರ್ವಿಸ್ನಲ್ಲಿ ಬೇರೆ ಗ್ಯಾಪ್ ಹಾಕ್ಕೊಂತ ಬಂದೈತೆ. ಹೌದು ಸರ್. ಎಸ್. ಈ 12 ಪಂಚಾಯತಿಯಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮೂಲಭೂತ ಸೌಕರ್ಯ, ಕುಡಿಯುವ ನೀರು ಇವೆಲ್ಲ ಯಾವ ರೀತಿ ಕೆಲಸ ಮಾಡಿದ್ರಿ? ನಾವು ಬೇರೆ ಬೇರೆ ಅನುದಾನದಿಂದ ಗ್ರಾಮದ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದೇವೆ. ಶಾಸಕರು ಮತ್ತು ನಮ್ಮ ಭಾಗದ MP ಅವರು ಮತ್ತು MP ನಿಧಿ, MP ನಿಧಿ, MLC ಅವ್ರ ಕಡೆಯಿಂದ, ಮತ್ತು ಈ ನಮ್ಮಲ್ಲಿ ಹಿರೇಹರಕೋಣಿ ಗ್ರಾಮ ಪಂಚಾಯತಿಗೆ ಸುವರ್ಣ ಗ್ರಾಮ ಅಂಥೇಳಿ ಅದೊಂದು ಯೋಜನೆ ಬಂದಾಗ ಸಂಪೂರ್ಣ ಗ್ರಾಮದ ಯಾವ ರಸ್ತೆನೂ ಉಳಿದ ಹಾಗೆ ಎಲ್ಲ ಕಾಂಕ್ರೀಟ್ ರಸ್ತೆ ಮಾಡಿದ್ದಿದೆ. ಇದೇ ಥರ ಪ್ರತಿಯೊಂದು ನಾವು ಹೋದ ಗ್ರಾಮ ಪಂಚಾಯತಿ ಒಳಗೆ ಇದೇ ಥರ ರಸ್ತೆ, ನೀರು ಎಲ್ಲ ಕೆಲಸಕ್ಕೂ ಪ್ರಾಶಸ್ತ್ಯ ಕೊಟ್ಟು ಅಭಿವೃದ್ಧಿ ಮಾಡಿದ್ದೇವೆ. ಸರಿ ಸರ್, ಮತ್ತಿಗಿಟ್ಟಿ ಪಂಚಾಯತಿಗೆ ಬರೋದಕ್ಕಿಂತ ಮುಂಚಿತವಾಗಿ ಯಾವ ಪಂಚಾಯತಿ ಒಳಗಿದ್ರಿ? ಹಿರೇಹರಕೋಣಿ ಇದ್ದೀವಿ ಸರ್. ಹಿರೇಹರಕೋಣಿಗಿದ್ರಿ. ಎಸ್. ಈಗ ಮತ್ತಿಗಿಟ್ಟಿಗೆ ಬಂದ ಅಲ್ಲಿಂದ ಬಿಟ್ಟು ಇಲ್ಲಿ ಬಂದ್ರಿ ನೀವು? ಹೌದು. ಎಲ್ಲಿಗೆ ಬಂದ್ರಿ? ಚಾಕ್ಲಬ್ಬಿಗೆ ಬಂದ್ರಿ. ಚಾಕ್ಲಬ್ಬಿಯಿಂದ ಮತ್ತು ನಿಮಗೆ ಚಾಕ್ಲಬ್ಬಿ, ಗೌಡಗಿರಿ ಎಟ್ ಎ ಟೈಮ್. ಚಾಕ್ಲಬ್ಬಿ ಮತ್ತು ಗೌಡಗಿರಿ ಎಟ್ ಎ ಟೈಮ್ ಇದೊಂದು ಚಾರ್ಜು, ಅದೊಂದು ಪ್ರಭಾರವಾಗಿ ನಿಮಗೆ ನೀಡಿದರು. ಯಾವ ರೀತಿ ಇಲ್ಲಿ ಕೆಲಸ ಮಾಡ್ತಾ ಇದ್ರಿ? ಟ್ಯಾಕ್ಸ್ ವಿಷಯಗಳನ್ನು ಯಾವ ರೀತಿ ರಿಕವರ್ ಮಾಡ್ತಾ ಇದ್ರಿ? ಒಟ್ಟು ಚಾಕ್ಲಬ್ಬಿಯ ಇರುವಂಥ ಡಿಮ್ಯಾಂಡ್ ಎಷ್ಟು ಸರ್? ಚಾಕ್ಲಬ್ಬಿ ಡಿಮ್ಯಾಂಡ್ ಬಾಕಿ ಇರೋದು 14,17,000.
ಚಾಲು ಡಿಮ್ಯಾಂಡ್ 3,88,000 ರೀ. ಒಟ್ಟು 18,04,000 ರೂಪಾಯಿ ರೀ. ಅದರೊಳಗೆ ಒಟ್ಟು ವಸೂಲಾತಿ 2,87,000. ಇನ್ನು ಬಾಕಿ ಉಳಿದದ್ದು 15,17,000 ರೂಪಾಯಿ ಬಾಕಿ ಉಳಿದಿದೆ. ಹೌದು ಸರ್. ಸರಿ, ಓಕೆ. ಇದು ತಾವು ಬಂದ ಮೇಲೆ ಎಷ್ಟು ರಿಕವರ್ ಆಗಿದೆ ಸರ್ ಈ 5 ತಿಂಗಳಲ್ಲಿ? ಈಗ ನಾ ಬಂದ ಬಳಿಕ 30% ಎನ್ಕರೇಜ್ ಆಗೈತೆ ರೀ. ಮೊದಲು 40% ಇತ್ತು ರೀ ನಾ ಬಂದ ಟೈಮ್ದಾಗ. ಈಗ 72% ಅಂದರೆ ನೀವು ಬಂದಲ್ಲಿ 30% ಏರಿಕೆ ಆಗಿದೆ. ಹ್ಞೂ. ಎಸ್, ಓಕೆ. ಈ ನಿಧಿ 1ರಲ್ಲಿ ಮೂಲ ಇರೋದು ಈ ಪಂಚಾಯತಿಗೆ ನಿಧಿ 1 ಅದನ್ನು ಬಿಟ್ಟರೆ ಬೇರೆ ಯಾವುದು ಇಲ್ಲ ಅನುದಾನ. ನೆಕ್ಸ್ಟ್ ಬರೋದು 15 ಹಣಕಾಸು ಬರುತ್ತೆ, NRG ಬರುತ್ತೆ, ಶಾಸಕರ ನಿಧಿ ಅಂತ ಬರುತ್ತೆ, ಜಿಲ್ಲಾ ಉಸ್ತುವಾರಿ ಸಂಸದರು ಮತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ನಿಧಿ ಅಂತ ಬರುತ್ತೆ. ಮತ್ತು ಮೂಲವಾಗಿ ಬರುವಂಥ ನಿಧಿ 1. ನಿಧಿ 1ರಲ್ಲಿ ಯಾವ್ಯಾವ ಕೆಲಸ ಆಗಿದ್ದಾವೆ ಸರ್ ನೀವು ಬಂದಾಗಿಂದ? ಈಗ ನಿಧಿ ಅಂದರೆ ನಾವು ಗುತ್ತಿಗೆ ಆಧಾರದ ಮೇಲೆ ಕೆಲವೊಂದಿಷ್ಟು ಲೇಬರ್ ತೊಗೊಂಡಿವ್ರಿ. ಈ ನೀರು ವಾಟರ್ ಸಪ್ಲೈಗೆ ಮತ್ತು ಸ್ವಚ್ಛತೆ ಬಗ್ಗೆ ಅವ್ರು ಪೇಮೆಂಟ್ ಮಾಡ್ತೇವೆ ರೀ. ಆ ಬಳಿಕ ಪೈಪ್ಲೈನ್ ಡ್ಯಾಮೇಜ್ ಆತಂದ್ರೆ ಇದರೊಳಗೆ ನಾವು ಲೇಬರ್ ಪೇಮೆಂಟ್ ಮಾಡ್ತೇವೆ. ಎಸ್, ಓಕೆ. ಸರಿ, ಈ ಚಾಕ್ಲಬಿ ಗ್ರಾಮ ಪಂಚಾಯತಿಯಲ್ಲಿ ಇರುವಂಥ ಒಟ್ಟು ಲೇಬರ್ ಕಾರ್ಡ್ ಎಷ್ಟು ಸರ್? ಇದರಲ್ಲಿ ಆ್ಯಕ್ಟಿವ್ ಮತ್ತು ಅನ್ಆ್ಯಕ್ಟಿವ್? ಸರ್, ಒಟ್ಟು 680 ನಮ್ಮ ಜಾಬ್ ಕಾರ್ಡ್ ರೀ ದಾಖಲಾಗಿರುವಂಥವು ರೀ. ಇದರೊಳಗೆ ಆ್ಯಕ್ಟಿವ್ ಇರುವು 444 ಆ್ಯಕ್ಟಿವ್ ಜಾಬ್ ಕಾರ್ಡ್ ರೀ. ಅದ್ರಾಗ ಇನ್ಆ್ಯಕ್ಟಿವ್ 236 ಇದ್ದಾವೆ. ಸರಿ, ಈ ಅನ್ಆ್ಯಕ್ಟಿವ್ ಬಗ್ಗೆ ತಾವು ಕಾರ್ಯಕ್ರಮ? ಸರ್, ಅನ್ಆ್ಯಕ್ಟಿವ್ ಅನ್ನಕ್ರಿ ಈಗ ಜಮೀನ್ದಾರಿ ಇರ್ತಾರೆ ಸರ್. ಲೇಬರ್ ಕಾರ್ಡ್ ಇರ್ತೈತೆ ರೀ, ಆದ್ರೆ ಅವ್ರು ಕೆಲಸಕ್ಕೆ ಬರೋಕ್ಕೆ ತಯಾರಿರೋದಿಲ್ಲ ಸರ್. ತಮ್ಮದೇ ಜಮೀನು ಇರ್ತೈತಿ, ತಮ್ಮ ಜಮೀನ್ಯಾಗ ಕೆಲಸ ಮಾಡ್ತಿರ್ತಾರೆ. ಈಗ ಆ ಜಮೀನು ಕೆಲಸ ಬಿಟ್ಟು ನಮ್ಮ ಕೆಲಸಕ್ಕೆ ಬರುವಷ್ಟು ಸಮಯಾವಕಾಶ ಅವ್ರಿಗೆ ಸಿಗದೇ ಇರೋದರಿಂದ ಈಗ ಅದು ಜಾಬ್ ಕಾರ್ಡ್ ಮಾಡೋದು ಪ್ರತಿಯೊಬ್ಬರಿಗೂ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ. ಜವಾಬ್ದಾರಿ ಹೌದು ಸರ್, ಆದರೆ ಅಷ್ಟೇ ಕೆಲಸ ಅದರ ಬಗ್ಗೆ ಅದರ ಪ್ರತಿಫಲ ತಗೊಳ್ಳೋದು ಅಷ್ಟೇ ಸೂಕ್ತ ಅಲ್ಲ? ಸೂಕ್ತ ಸರ್. ಈಗ ಅವ್ರಿಗೆ ಇದಕ್ಕಿಂತ ತಮ್ಮ ಜಮೀನೊಳಗೆ ದುಡಿದು ಅತಿ ಅವಶ್ಯವಾಗಿರ್ತದೆ. ಆ ಜಮೀನಿನ ಕೆಲಸ ಬಿಟ್ಟು ಇದಕ್ಕೆ ಬಂದರೆ ಎಷ್ಟು ತಾಸು ಇರುತ್ತೆ ಸರ್ ಕೆಲಸ ಇದು NRGದು? ಸರ್, ಈಗ ಬೆಳಿಗ್ಗೆ 8ಕ್ಕೆ ಬಂದ್ರೆ ಅಂದ್ರೆ 12-1 ಗಂಟೆ ಮಟ್ಟ ಕೆಲಸ ಮಾಡ್ತಾರೆ. ನಂತರ ಮತ್ತು 4ರಿಂದ 6 ಗಂಟೆ ಮಟ್ಟನೂ ಮಾಡ್ತಾರೆ. ಹಂಗೂ ಮಾಡ್ತಾರೆ. ಒಬ್ಬೊಬ್ಬರು ಏನು ಮಾಡ್ತಾರೆ, ಈಗ ಬೇಸಿಗೆ ಟೈಮ್ ಸರ್, ಬೆಳಿಗ್ಗೆ 7ಕ್ಕೆ ಬರ್ತಾರೆ ಸರ್. 12-1 ಗಂಟೆ ಮಟ್ಟ ಅಂದ್ರೆ ಮಿನಿಮಮ್ ಎಷ್ಟು ತಾಸು ಇರ್ತೈತೆ ರೀ ಅಂತೇಳಿ? 8 ತಾಸು ಅಂತೂ ಮಾಡ್ಬೇಕು. 8 ತಾಸು? ಹೌದು. ಎಷ್ಟು ಸರ್ ಕೂಲಿ? 370 ರೂಪಾಯಿ. 370 ರೂಪಾಯಿ. ಇಲ್ಲಿ ಮೂಲಭೂತ ಸೌಕರ್ಯ ವ್ಯವಸ್ಥೆ ಹೆಂಗಿದೆ ಸರ್ ಈ ಗ್ರಾಮದಲ್ಲಿ? ಮೂಲಭೂತ ಸರ್ ಅದ ಹೇಳಿದೆ ಅಲ್ಲ ಸರ್, ಕುಡಿಯೋ ನೀರು ಬಹುಗ್ರಾಮದಿಂದ ಕುಡಿಯೋ ನೀರಿನ ಯೋಜನೆ ಸಪ್ಲೈ ಆಗುತ್ತೆ ಸರ್. ಮತ್ತು ನಾವು 3 ಬೋರ್ವೆಲ್ಲಿಂದ ನೀರು ಕೊಡ್ತೀವಿ. ಮತ್ತು ಇಲ್ಲಿ ಹೆಚ್ಚಾನೆಚ್ಚರಿ ಕುಡಿಯೋ ನೀರು ಕೆರೆ ನೀರು ಹೆಚ್ಚಿಗೆ ಯೂಸ್ ಮಾಡ್ತಾರೆ. ಆದರೂ RO ಘಟಕ ಸುಸ್ಥಿತಿಯಲ್ಲಿ ಐತಿ. ಅದನ್ನು ಕುಡಿತಾರೆ ರೀ. ಕೆರೆ ನೀರು ಕುಡಿಯೋರು ಕೆರೆ ನೀರು. ಸರಿ, ಸ್ವಚ್ಛತೆ ಬಗ್ಗೆ ಏನಿದೆ ಸರ್? ಯಾಕಂದರೆ ವಿಶೇಷವಾಗಿ ಆ ಗ್ರಾಮಕ್ಕೆ ಬೇಕಾಗಿರೋದು ಸ್ವಚ್ಛತೆ. ಮೂಲಭೂತ ಸೌಕರ್ಯ ಬಗ್ಗೆ ಹಿಂಗೆ ತಾವು ತಿಳಿಸಿದ್ರಿ. ಮೂಲಭೂತ ಸೌಕರ್ಯ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಸ್ವಚ್ಛತೆ ಅವಶ್ಯಕತೆ ಇದೆ. ಸ್ವಚ್ಛತೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ವಿದ್ಯುತ್ ದೀಪದ ಅವಶ್ಯಕತೆ ಇದೆ. ಆದರೆ ಈ ಜನ ಮೂಲಭೂತ ಸೌಕರ್ಯಗಳನ್ನು ಕೇಳ್ತಾರೋ, ಆಮೇಲೆ ಈ ಕಡೆ ಸ್ವಚ್ಛತೆನೂ ಕೂಡ ಕೇಳ್ತಾರೋ, ಮತ್ತು ಇವರೇ ಕೂಡ ಬಯಲು ಮುಕ್ತ ಶೌಚಾಲಯಕ್ಕೆ ಯಾಕೆ ಅವಕಾಶ ಕೊಡ್ತಾ ಇದ್ರಿ? ಇವರೇ ಬಯಲು ಶೌಚಾಲಯಕ್ಕೆ ಹೋಗ್ತಾರಲ್ಲ ಸರ್, ಮುಕ್ತವಾಗದು ಯಾವಾಗ ಸರ್? ಅವ್ರಿಗೆ ನಾವು ಶೌಚಾಲಯ ಕಟ್ಕೊಳಕ್ಕೆ ನಿಮ್ಗೆ ಇದು ಕೊಡ್ತೇವೆ, ನಾವು ಅನುದಾನ ಕೊಡ್ತೇವೆ, ಶೌಚಾಲಯ ಕಟ್ಕೊಡ್ರಿ, ಅಪ್ಲಿಕೇಶನ್ ಕೊಡ್ರಿ ಅಂತ ಸಾಕಷ್ಟು ಹೇಳಿವಿ ಸರ್. ಆದರೂ 100 ಚಿಲ್ಲರ ಈಗ ನಮ್ಗೆ ಅರ್ಜಿ ಬಂದವು ಸರ್. ಶೌಚಾಲಯ ಹಾಂ, 100 ಚಿಲ್ಲರೆ ಅರ್ಜಿ ಬಂದಿದ್ದಾವೆ. ಅದ್ರಾಗ ಒಂದು 56 ಜನರು ಕಟ್ಕೊಂಡರು ಪೇಮೆಂಟ್ ಮಾಡೀವ್ರಿ. ಇನ್ನುಳಿದ ಜನರಿಗೆ ನೀವು ಎಷ್ಟು ಬೇಗ ಕಟ್ಕೊಂತೀರಿ ಅಷ್ಟು ಬೇಗ ನಿಮಗೆ ಹಣ ಬಿಡುಗಡೆ ಮಾಡ್ತೇವೆ ಅಂತ ನೋಟಿಸು ಕೊಟ್ಟಿದ್ದೀವಿ ಸರ್. ಸರಿ ಸರ್, ಇದು ಕಟ್ಕೊಳ್ಳೋರ ಬಗ್ಗೆ ಆಯಿತು. ಈ ಬೈಲಕ್ಕೆ ಇದ್ದರೂ ಕೂಡ ಹೋಗೋರ ಬಗ್ಗೆ ತಮ್ಮ ಕ್ರಮ? ಈಗ ನಾವು ಅದಕ್ಕೊಂದು
ಒಂದು ತಂಡ ರಚನೆ ಮಾಡ್ತೇವೆ ರೀ. ರಚನೆ ಮಾಡಿ ಗ್ರಾಮದ ಪ್ರಮುಖ ರಸ್ತೆಗಳಿಗೆ ಒಂದೊಂದು ತಂಡ ಬಿಟ್ಟು ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡ್ತೇವೆ. ಈಗ ನಾವು ಗ್ರಾಮದ ಪ್ರಮುಖ ರಸ್ತೆಗಳಿಗೆ ಆಯಾ ರಸ್ತೆಗಳಿಗೆ ಒಂದೊಂದು ತಂಡ ಬಿಟ್ಟು ಆ ತಂಡದ ಕೆಲಸ ಏನಂದ್ರೆ ರೀ, ಪ್ರತಿಯೊಬ್ಬರು ಕೈಯೊಳಗೆ ಚೆಂಬು ಹಿಡ್ಕೊಂಡು ಹೊರಗಡೆ ಹೊಂಟಾರಂದ್ರೆ ಅವ್ರದ್ದು ಫೋಟೋ ಕ್ಯಾಪ್ಚರ್ ಮಾಡೋದು, ಪ್ರಿಂಟ್ ಹಾಕ್ಸೋದು, ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದನ್ನು ಅಂಟಿಸಿ ಅವರು ಬಯಲು ಶೌಚಾಲಯಕ್ಕೆ ಹೋಗಲಿಕ್ಕೆ ಅವಮಾನ ಪಟ್ಟಿರಬೇಕು. ಆ ಥರ ಒಂದು ಯೋಜನೆ ನಾವು ರೂಪಿಸ್ಕೊಳಾಗತ್ತೇವೆ. ನಮ್ಮ ಪಂಚಾಯತ್ ಸದಸ್ಯರು ಅದು ಎಲ್ಲರೂ ಮಾತಾಡಿಕೊಂಡು ಈಗ ಇದನ್ನು ಮಾಡಿದ್ರೆ ಸರಿ ಆಗ್ಬೋದು ಅನ್ನೋ ವಿಚಾರಕ್ಕೆ ಬಂದೇವೆ. ಮುಂದಿನ ದಿನದಾಗ ಅದನ್ನು ಮಾಡಿ ಅದರಿಂದ ಅದೊಟ್ಟು ತಡೆ ಹಾಕತ್ತೇವೆ ಏನೋ ಅದನ್ನು ಒಂದು ಪ್ರಯತ್ನ ಮಾಡ್ತೇವೆ. ಈಗ ಹೆಣ್ಮಕ್ಳು ಅನ್ನೋ ಭೇದ ಭಾವ ಇಲ್ದಂಗೆ ನಾವು ಯಾರು ಬಯಲು ಶೌಚಾಲಯಕ್ಕೆ ಹೋಗ್ತಿರ್ತಾರೆ ಅವರ ಫೋಟೋ ತೆಗೆದು ಅವನ್ನ ದೊಡ್ಡ ಪ್ರಮಾಣದಾಗ ಪ್ರಿಂಟ್ ಹಾಕಿಸಿ ಅವನ್ನ ಗ್ರಾಮದ ಪ್ರಮುಖ ಸ್ಥಳಗಳಲ್ಲಿ ಅಂಟಿಸಿ ಅವರು ಅದನ್ನು ನೋಡಿ ಅವಮಾನಗೊಂಡು ಇನ್ನೊಂದು ಸಾರಿ ನಾವು ಬಹಿರ್ದೇಶಕ್ಕೆ ಹೋಗಬಾರ್ದನ್ನೋ ತೀರ್ಮಾನಕ್ಕೆ ಬಂದಿರ್ಬೇಕು. ಆ ಥರ ಮಾಡ್ಬೇಕಂತ ನಮ್ಮದೊಂದು ಪ್ಲ್ಯಾನ್ ಐತ್ರಿ. ಅದನ್ನು ಆದಷ್ಟು ಬೇಗ ಅದನ್ನು ಮಾಡಿ ಗ್ರಾಮದ ಬಯಲು ಶೌಚಾಲಯ ನಿರ್ಮೂಲನ ಆಗುವ ಥರ ನಾವು ವ್ಯವಸ್ಥೆ ಮಾಡ್ಕೊತೀವಿ. ಸರಿ ಸರ್, ಓಕೆ. ಈ ರೀತಿ ನಿಮ್ಮದೊಂದು ಯೋಜನೆ ಇದೆ. ಹೌದು ಸರಿ, ಈ ಟ್ಯಾಕ್ಸ್ ವಸೂಲಿಗೆ ಹೋದಂಥ ಸಂದರ್ಭದಲ್ಲಿ ಈ ಬಯಲು ಮುಕ್ತ ಶೌಚಾಲಯ ಬಗ್ಗೆ ನಿಮ್ಮ ಟ್ಯಾಕ್ಸ್ ಬಿಲ್ ಕಲೆಕ್ಟರ್ ಆಗಿರ್ತಕ್ಕಂಥವ್ರು ತಿಳಿಸೋದಿಲ್ಲ ಸರ್? ತಿಳಿಸ್ತಾರೆ. ಪ್ರತಿಯೊಂದು ಮನೆಗೆ ನಿಮ್ಮ ಮನೆಯೊಳಗೆ ಶೌಚಾಲಯ ಐತಿವೋ ಇಲ್ಲೋ, ಇಲ್ಲಾಂದ್ರೆ ಅರ್ಜಿ ಕೊಡ್ರಿ, ನಾವು ಮುಂದೆ ಕಳಿಸಿ ನಿಮ್ಗೆ ಶೌಚಾಲಯ ಕಟ್ಕೊಳ್ಳೋಕ್ಕೆ ಅನುಕೂಲತೆ ಮಾಡಿಕೊಡ್ತೇವೆ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾರೆ. ಎಸ್, ಓಕೆ. ಈ ಗ್ರಾಮದಲ್ಲಿ ಆಶ್ರಯ ಮನೆಗಳ ಬೇಡಿಕೆ ಎಷ್ಟು ಬಂದಿದ್ದಾವೆ ಸರ್? ಈಗ ನಮ್ಮ ಗ್ರಾಮದಲ್ಲಿ ವಸತಿ ಯೋಜನೆಗಾಗಿ ಸುಮಾರು 300ರಿಂದ 350 ಅರ್ಜಿಗಳು ಬಂದಿರುತ್ತವೆ. ಈಗಾಗಲೇ ಬಸವ ವಸತಿ ಮತ್ತು ಆಶ್ರಯ ಯೋಜನೆ ಸ್ಥಗಿತವಾಗಿರುವುದರಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಆ ಅರ್ಜಿಗಳನ್ನು ಹಿಂದೀಕರಿಸಿ ಅನುಕ್ರಮವಾಗಿ ಸರ್ಕಾರದಿಂದ ಬಂದಂಥ ಗುರಿಯನ್ನು ಫಲಾನುಭವಿಗಳಿಗೆ ಮುಟ್ಟಿಸ್ತಾ ಇದ್ದೇವೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಿ ಆಸಕ್ತರಿಗೆ ಎಲ್ಲರಿಗೂ ಮನೆ ಸಿಗುವ ಹಾಗೆ ವ್ಯವಸ್ಥೆಯನ್ನು ಕೊಡುತ್ತೇವೆ. ಎಷ್ಟು ಅರ್ಜಿ ಬಂದಿರ್ಬೋದು ಇಲ್ಲಿವರೆಗೆ? ಸುಮಾರು 350 ಬಂದವ್ರು ಸರ್. ಅದರಲ್ಲಿ ಎಷ್ಟು ರಿಕವರಿ ಆಗಿದೆ? ಈಗ ಹೋದ ವರ್ಷ ಒಂದು 50 ಮನೆ ಬಂದಿದ್ವು ಸರ್. 50 ಫಲಾನುಭವಿಗೆ 350ನಲ್ಲಿ 50 ಕೊಟ್ಟರೆ ಇನ್ನೂ 300 ಜನ. ಹ್ಞೂ ಸರ್. ಈ ವರ್ಷ ಯಾವುದೋ ಬಂದಾವ ಸರ್? ಈ ಸಲ ಇನ್ನೂ ಇಲ್ಲ. ಸರಿ, ಈ 15ನೇ ಹಣಕಾಸು ಬಂದಿದೆಯಾ ಸರ್? ಇಲ್ಲ ಸರ್, ಈ ವರ್ಷ 2025-26ನೇ ಸಾಲಿನೊಳಗೆ 15ನೇ ಹಣಕಾಸಿಂದ ಯಾವುದೇ ಅನುದಾನ ಇಲ್ಲಿಯವರೆಗೂ ಬಿಡುಗಡೆ ಆಗಿರುವುದಿಲ್ಲ. ಬಂದಿಲ್ಲ. ಎಸ್, ಓಕೆ. ಸರಿ, ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಎಲ್ಲಿವರೆಗಿದೆ ಸರ್? ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಷ್ಟು ಗ್ರಾಮ ಬರುತ್ತೆ? ಆ ಗ್ರಾಮದಲ್ಲಿ ಇರುವಂಥ ಶಿಕ್ಷಣ ವ್ಯವಸ್ಥೆ ಹೇಗಿದೆ? ಸರಿ, ಇದು ಚಾಕ್ಲಬ್ಬಿ ಗ್ರಾಮದೊಳಗೆ ಪ್ರಾಥಮಿಕ ಶಾಲೆ ಮಾತ್ರ ಇದೆ ರೀ. ಇನ್ನು ಹೊಸಳ್ಳಿ ಗ್ರಾಮದೊಳಗೂ ಪ್ರಾಥಮಿಕ ಶಾಲೆ ಮಾತ್ರ ಇಷ್ಟೇ ಇರೋದು. ಎಷ್ಟನೇ ತರಗತಿವರೆಗೆ ಇದೆ ಸರ್? 7ನೇ ತರಗತಿ. 7ನೇ ತರಗತಿವರೆಗೆ ಪ್ರಾಥಮಿಕ ಶಾಲೆ ಇದೆ. ಸರಿ, ಅಂಗನವಾಡಿ ವ್ಯವಸ್ಥೆ? ಅಂಗನವಾಡಿ ಸರಿಯಾಗಿ ನಡೀತಾವೆ ಸರ್. ನಾವು ಚಾಕ್ಲಬ್ಬಿ ಒಳಗೆ ಎಷ್ಟಿದಾವೆ ಸರ್? ಹೊಸಳ್ಳಿಯಲ್ಲಿ ಎಷ್ಟಿದಾವೆ? ಹೊಸಳ್ಳಿ 1 ಐತೆ ಸರ್, ಚಾಕ್ಲಬ್ಬಿ 2. ಎಷ್ಟು ದಿವಸಕ್ಕೊಮ್ಮೆ ಭೇಟಿ ಮಾಡ್ತೇವೆ ಸರ್ ಅಂಗನವಾಡಿಗೆ? ಪ್ರತಿ ವಾರಕ್ಕೊಮ್ಮೆ ಪ್ರಾಥಮಿಕ ಶಾಲೆ ಮತ್ತು ಅಂಗನವಾಡಿ ಭೇಟಿ ಮಾಡಿ ಅಲ್ಲಿ ಮಾಡಿರ್ತಕ್ಕಂಥ ಪೌಷ್ಟಿಕ ಆಹಾರ ಅಂಗನವಾಡಿಗಳು ಮಕ್ಕಳ ಜೊತೆ ಕೂತು ನಾವು ಅದರ ಬಗ್ಗೆ ಸ್ವಲ್ಪ ರುಚಿಗೆ ಏನು ಮಾಡ್ಯಾರ ಏನಿಲ್ಲ ಸ್ವಲ್ಪ ಅದರ ಬಗ್ಗೆ ನೋಡಿಕೊಂಡು ಅದ್ರಾಗ ಏನಾರು ನ್ಯೂನ್ಯತೆ ಇದ್ದರೆ ನಾವು ಅಂಗನವಾಡಿ ಟೀಚರ್ಗೆ ಅದನ್ನು ಸರಿಪಡಿಸ್ಕೊಳಕ್ಕೆ ಹೇಳ್ಕೊಂಡು ಬಂದಿರ್ತೇವೆ ರೀ. ಮತ್ತು ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟಾಗ ಅಲ್ಲಂತೂ ರೆಡಿಮೇಡ್ ಫುಡ್ ಬರ್ತೈತೆ ರೀ.
ಇಸ್ಕಾನ್ದಿಂದ. ಅಲ್ಲೇನು ಊಟದ್ದೇನು ಸಮಸ್ಯೆ ಇಲ್ಲ ಸರ್, ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಾರೆ. ಎಸ್, ಓಕೆ. ಈ ಇಂಟಿಮೇಷನ್ ಕೊಟ್ಟು ಹೋಗ್ತೀರಾ, ಇಂಟಿಮೇಷನ್ ಕೊಡ್ಲಂಗೆ ಹೋಗ್ತೀರಾ ಸರ್ ನೀವು? ಇಲ್ಲ, ಇಂಟಿಮೇಷನ್ ಕೊಡೋದಿಲ್ಲ ಸರ್, ಹಾಗೇ ಹೋಗಿಬಿಡ್ತಾರೆ. ಸರಿ, ಕುಡಿಯೋ ನೀರಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಶುದ್ಧ ಕುಡಿಯೋ ನೀರಿನ ಘಟಕ ಇದಾವ ಸರ್ ಇಲ್ಲಿ? ಹಾಂ, ಒಂದಿದೆ ಸರ್. ಎಲ್ಲಿದೆ ಸರ್ ಅದು? ಚಾಕ್ಲಬ್ಬಿ ಒಳಗೆ ಒಂದು. ಇಲ್ಲಿ ಹೊಸಳ್ಳಿಗೆ? ಹೊಸಳ್ಳಿ ಒಳಗೆ 2 ಅದಾವೆ ಸರ್. ಒಂದಂತೂ ಅದು ಪ್ರಗತಿಯಲ್ಲಿ ಇಲ್ಲ. ಇಲ್ಲ ರೀ. ಈಗ ಇವತ್ತು ಅದ್ರ ಬಗ್ಗೆ ಹೋಗಿದ್ದೆ ಸರ್ ನಾನು. ನಾಳೆ ಬೆಳಿಗ್ಗೆ ಅದ್ರ ಕೆಲಸ ಪ್ರಾರಂಭ ಆಕತಿ. ಅಲ್ಲಿದು ಶುದ್ಧ ಕುಡಿಯುವ ನೀರು ನಾಳೆಯಿಂದ ಸಿಗ್ತಾವೆ ಸರ್. ಸರಿ ಸರ್, ಈ ರಾಜ್ಯ ಸರ್ಕಾರ ಬಂದಾಗಿಂದ MR ಪಾಟೀಲ್ರವ್ರು ಬಂದಾಗಿಂದ ಈ ಕ್ಷೇತ್ರ ಶಾಸಕರ ನಿಧಿಯಲ್ಲಿ ಈ 5 ತಿಂಗಳಲ್ಲಿ ಇಲ್ಲಿವರೆಗೆ ಬಂದಿರತಕ್ಕಂಥ ಅಭಿವೃದ್ಧಿ ಹಣ, ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಮತ್ತು ತಾಲೂಕು ಪಂಚಾಯತಿ ಇಒ ಇಒರ ನಿಧಿಯಿಂದ, ಜಗದೀಶ್ ಕಮ್ಮಾರ್ ಅವ್ರ ನಿಧಿಯಿಂದ, ಭುವನೇಶ್ವರ್ ಪಾಟೀಲ್ ಆಗಿರ್ತಕ್ಕಂಥ ನಿಮ್ಮ ಜಿಲ್ಲಾ ಪಂಚಾಯತಿ CO ಅವರು ಅವ್ರ ನಿಧಿಯಿಂದ ಇಲ್ಲಿವರೆಗೆ ಯಾವ್ದಾದ್ರು ಹಣ ಬಂದಿದಾವೆ ಸರ್? ಯಾವುದು ಅಭಿವೃದ್ಧಿ ಚಾಲನೆಯಲ್ಲಿ ಇದೆಯಾ, ಪ್ರಗತಿಯಲ್ಲಿ? ಸರ್, ನಾ ಬರೋಕ್ಕಿಂತ ಪೂರ್ವದಾಗ ಕೆಲವು ಯೋಜನೆ ಬಂದಿದ್ವು ಅಂತ ಕೆಲಸ ಮಾಡ್ಯಾರ. ಈಗ ನಾ ಬಂದ ನಂತರ ಇನ್ನೂ ಯಾವ ಬಂದಿಲ್ಲ ರೀ. ಬಂದ್ರೆ ಮುಂದಿನ ದಿನ. ಸರಿ, ಮುಂದಿನ ಸಭೆ ಇದೆ ನಿಮ್ಮದು. ಹೌದು. ಆ ಸಭೆಯಲ್ಲಿ ಯಾವ್ಯಾವ ಅಭಿವೃದ್ಧಿ ಬಗ್ಗೆ, ಯಾವ ವಿಷಯದ ಬಗ್ಗೆ ಚರ್ಚೆ ಆಗಲಿಕ್ಕೆ ಸಭೆ ಇದೆ ಸರ್ ಅದು? ಸರ್, ನಮ್ಮ ಸಾಮಾನ್ಯ ಸಭೆ ರೀ ಅದು. ಈಗ ಸಾರ್ವಜನಿಕ ಅರ್ಜಿ ಇರ್ತಾವೆ ರೀ, ಆ ಬಳಿಕ ಕುಡಿಯೋ ನೀರು, ಬೀದಿ ದೀಪ, ಇದ್ರ ಬಗ್ಗೆ ಚರ್ಚೆ ಇರ್ತಾವೆ ಸರ್. ಈಗ ನಮ್ಮ NREG ವರ್ಕಿನ ಬಗ್ಗೆ ರೀ, ಲೇಬರ್ಗೆ ಏನು ಕೆಲಸ ಕೊಡಬೇಕು, ಏನು ಅದರ ಬಗ್ಗೆನೂ ಚರ್ಚೆ ಮಾಡ್ತಾರೆ. ಸರಿ, ಯಾವುದಾದ್ರೂ ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡ್ರ ಸರ್ ನೀವೀಗ? ಆ ಮೀಟಿಂಗ್ನಲ್ಲಿ ಮಂಡನೆ ಮಾಡಲಿಕ್ಕೆ, ಹಾಂ, ಆ ಮೀಟಿಂಗ್ನಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ಯಾವುದಾದ್ರು ಹೊಸದಾಗಿ ಪ್ಲ್ಯಾನ್ ಇಟ್ಕೊಂಡ್ರ ಬಡಿಗೇರ್ ಸಾಹೇಬ್ರೆ? ಇಲ್ಲ ಸರ್, ನಾವು ನಮ್ಮದು ಪ್ರತಿ ಸಾಮಾನ್ಯ ಸಭೆಯದ್ದು ಅಜೆಂಡಾ ಇರ್ತೈತೆ ರೀ. ಅಜೆಂಡಾ ಪ್ರಕಾರ ಹೋಗ್ತೇವೆ ರೀ. ಏನಾದರೂ ಹೊಸ ವಿಷಯ ಇತ್ತಂದ್ರೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಅದನ್ನು ಚರ್ಚೆಗೆ ತೊಗೊಂತೀವಿ. ಸರಿ, ಅಧ್ಯಕ್ಷರು ಸಭೆ ಸಮಾರಂಭ ಇದ್ದಂಥ ಸಂದರ್ಭದಲ್ಲಿ ಬರ್ತಾರಾ ಅಥವಾ ಬೇರೆ ವಿಷಯದಿಂದ ಯಾವುದೋ ಪಂಚಾಯತಿಗೆ ಬರ್ತಾರಾ ಸರ್? ಬರ್ತಾರೆ. ಹಾಗಾಗಿ ಒಂದು ವಾರದಾಗ ಎಷ್ಟು ಸತಿ ಬರ್ತಾರೆ ಪಂಚಾಯತಿಗೆ? ನೋಡ್ರಿ, ಮಹಿಳಾ ಅಧ್ಯಕ್ಷರು ಇರೋದ್ರಿಂದ ನಾವು ಪದೇ ಪದೇ ಬರ್ರಿ ಅಂತ ಹೇಳೋಕ್ಕಾಗೋದಿಲ್ಲ ರೀ. ಹಂಗೆ ಅವಶ್ಯಕತೆ ಇದ್ದಾಗ ಬರ್ರಿ ಅಂದ್ರೆ ಬಂದು ಏನು ಕೆಲಸ ಇರ್ತೈತಿ ಅದನ್ನು ಮುಗಿಸ್ಕೊಟ್ಟು ಹೋಗ್ತಾರೆ. ಎಸ್, ಓಕೆ. ಸರಿ ಸರ್, ಕೊನೆಯದಾಗಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ತಮ್ಮ ಆಸೆ ಏನು ಸರ್ ಈ ಪಂಚಾಯತಿ ವ್ಯಾಪ್ತಿ? ನಮ್ಮ ಆಸೆ ಅಂದರೆ ನಮಗೆ ಗ್ರಾಮದ ಅಭಿವೃದ್ಧಿ ಮುಖ್ಯ ರೀ. ಈಗ ನನ್ನ ಸೇವಾ ಅವಧಿಯಲ್ಲಿ ನಾನು ಈ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾನು ಶ್ರಮಪಟ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದೇ ನನ್ನ ಗುರಿಯಾಗಿರುತ್ತದೆ. ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಮೌಲಾ ಸಾಬ್ ಬೆಂಡಿಗೇರಿ ಅವರೇ. ಇಷ್ಟು ದಿವಸ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಭಗವಂತ ನಿಮ್ಗೆ ಒಳ್ಳೆಯದನ್ನು ಮಾಡಲಿ. ನಮಸ್ತೆ. ನಮಸ್ಕಾರ.